ರ್ಯಾಪಿಡ್ ಬೈಕ್ ಓಲಾ ಆಟೋಗಳ ವಿರುದ್ಧ ಪ್ರೊಟೆಸ್ಟ್ ಅನ್ನು ನಡೆಸಲಾಗಿದೆ. ಮಂಡ್ಯದ ಆರ್ಟಿಒ ಕಚೇರಿಗೆ ಆಟೋ ಚಾಲಕರು ಮುತ್ತಿಗೆ ಹಾಕಿದ್ದಾರೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಗಿರುವುದು. ಮಹಾವೀರ ಸರ್ಕಲ್ನಿಂದ ಆರ್ಟಿಒ ಕಚೇರಿಯವರೆಗೆ ಬೃಹತ್ ಮೆರವಣಿಗೆಯನ್ನು ನಡೆಸಲಾಗಿದೆ. ಬಳಿಕ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಯಾವುದೇ ರೀತಿಯ ಅನುಮತಿ ಕೊಡಬಾರ್ದು, ಕಡಿವಾಣ ಹಾಕಿ ನಿಷೇಧ ಮಾಡಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ. ನೋಡಿ, ರ್ಯಾಪಿಡೋ ಬೈಕ್ ಓಲಾ ಆಟೋಗಳ ವಿರುದ್ಧ ಪ್ರೊಟೆಸ್ಟ್ ಅನ್ನು ನಡೆಸಲಾಗಿದೆ. ಹೇಳಿ ಕೇಳಿ ಸ್ವಲ್ಪ ಮಂಡ್ಯದಲ್ಲಿ ಈ ಓಡಾಟಗಳ ಸಂಖ್ಯೆ ಕಡಿಮೆ ಇರುತ್ತೆ, ಹಾಗಾಗಿ ಈ ರೀತಿಯಾಗಿ ರ್ಯಾಪಿಡೋ ಬೈಕ್ಗೆ ಓಲಾಗಳಿಗೆಲ್ಲ ಪರ್ಮಿಷನ್ ಕೊಟ್ಬಿಟ್ರೆ ಇರುವಂತಹ ಸಾಮಾನ್ಯ ನಾವು ಆಟೋ ಡ್ರೈವರ್ಸ್ಗಳು ಏನು ಮಾಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಡ್ಯದ ಆರ್ಟಿಒ ಕಚೇರಿಗೆ ಆಟೋ ಚಾಲಕರು ಮುತ್ತಿಗೆಯನ್ನು ಹಾಕಿದ್ದಾರೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ವೇದಿಕೆಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮಹಾವೀರ ವೃತ್ತದಿಂದ ಆರ್ಟಿಒ ಕಚೇರಿವರೆಗೆ ಬೃಹತ್ ಮೆರವಣಿಗೆಯನ್ನು ನಡೆಸಲಾಗಿದೆ. ಬಳಿಕ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಯಾವುದೇ ರೀತಿಯ ಅನುಮತಿ ಕೊಡಬಾರದು, ಕಡಿವಾಣ ಹಾಕಿ ನಿಷೇಧ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಸಾರಿಗೆ ಇಲಾಖೆಗೆ ನಾವು ಮನವಿಗಳನ್ನು ಕೊಟ್ಟಿದ್ದೋ, ಹಾಗಾಗಿ ಅವರು ನಮ್ಮ ಮನವಿಗೆ ಸ್ಪಂದಿಸದೇ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇನೆ. ಇವತ್ತು ಈ ಒಂದು ಪ್ರತಿಭಟನೆಗೆ ಕಾರಣಕರ್ತರಾದಂಥ ಆರ್ಟಿಒ ಅಧಿಕಾರಿಗಳೇ ಇದಕ್ಕೆ ಒಂದು ಪ್ರತಿಭಟನೆಗೆ ಕಾರಣಕರ್ತರು. ನಮ್ಮ ಬೇಡಿಕೆ ಏನಂತಂದರೆ, ಮಂಡ್ಯ ಎಲ್ಲ ರಾಜ್ಯಾದ್ಯಂತ ಈ ರ್ಯಾಪಿಡ್ ಬೈಕು ಓಲಾದಿಂದ ಬಂದು ಓಲಾ ಆಟೋ ಊಬರ್ಗಳೆಲ್ಲ ಬಂದು ಏನು ಈ ಅಪ್ಪೆ ಆಟೋಗಳು ಪರಿಮಿತವಾದ ನಿಯಮಿತವಾದ ಒಂದು ಮಿತಿ ಇಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇರೋದು, ಈ ರ್ಯಾಪಿಡ್ ಓಲಾಗಳನ್ನು ಕೂಡಲೇ ಏನು ಈ ಆಟೋ ಚಾಲಕರಿಗೆ ಮರಣಾಂತಿಕವಾಗಿ ಅವರ ಜೀವನಕ್ಕೆ ತೊಂದರೆ ಆಗ್ತಾ ಇರೋದು ಈ ರ್ಯಾಪಿಡ್ ಬೈಕು. ಏನು ನಿಯಮಾನುಸಾರ ಇಲ್ಲ, ಏನಿಲ್ಲ. ಮನೆಗೂ ವೈಟ್ ಬೋರ್ಡು ಸ್ಕೂಟ್ರುಗಳು ತಗೊಂಡು ಅವ್ರ ಮನೆ ಮಕ್ಕಳೆಲ್ಲ ಬಂದು ಇವತ್ತು ಬೀದಿಗೆ ಬಂದು ಅವರು ಬಾಡಿಗೆ ಹೊಡಿತಾವ್ರೆ ಅಂದಮೇಲೆ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲೋ ಬೋರ್ಡ್ ಮಾಡಿಕೊಟ್ಟು ಆಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಮಾಡಿ ಆಟೋ ನೀವು ಸರ್ಕಾರನೇ ಕೊಟ್ಟಿದ್ದೀರಾ. ಅದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ರಸ್ತೆ ಮೇಲೆ ದುಡಿತಕ್ಕಂಥ ಆಟೋ ಚಾಲಕರ ಜೀವನ ಯಾವ ರೀತಿ ಮಾಡಬೇಕು? ಅವ್ರ ಜೀವನ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಈ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆಟೋ ಚಾಲಕರ ಪರವಾಗಿ ನ್ಯಾಯ ದೊರಕಿಸಿಕೊಡ್ಬೇಕು. ಮತ್ತು ಈ ಕೇಂದ್ರ ಸರ್ಕಾರ ದಿನೇ ತಿಂಗಳಾಯಿತು, ದಿನ ಆಯಿತು, ವಾರ ಆಯಿತು ಅಂದರೆ ಈ ಡೀಸೆಲ್ಲು, ಪೆಟ್ರೋಲು, ಈ LPG ದರ, CNG ಇವುಗಳನ್ನು ದಿನೇ ಹೆಚ್ಚು ಮಾಡ್ತೈತೆ. ಇದು ಯಾವ ರೀತಿ ನಾವು ನಿಭಾಯಿಸ್ಕೊಂಡು ನಾವು ಪೆಟ್ರೋಲ್ ಇಂಧನನ ಆಟೋದಲ್ಲಿ ಬಳಸ್ಕೊಂಡು ಜೀವನ ಮಾಡಬೇಕು ಅಂದರೆ ಅದೊಂದು ತುಂಬ ದುಬಾರಿ ಆಗಿರೋದ್ರಿಂದ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿರುದ್ಧವಾಗಿ ಕೂಡ ಚಾಲಕರ ಸಮೂಹದಿಂದ ಇಡೀ ನಮ್ಮ ರಾಜ್ಯ ಮಟ್ಟವೇ ಮೆಚ್ಚುವಂಥ ಕೆಲಸನ ನಾವು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ನಾನು ನೀಡ್ತೀನಿ. ಅಧ್ಯಕ್ಷರು, ನನ್ನ ಹೆಸರು ಕೃಷ್ಣ ಟಿ ಅಂತ. ಇವತ್ತು ಮಂಡ್ಯದಲ್ಲಿ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆ ಮಂಡ್ಯ ಜಿಲ್ಲೆ ಮಂಡ್ಯ ವತಿಯಿಂದ ಆಟೋ ಚಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಹಲವು ಬಾರಿ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ನಾವು ಮನವಿಗಳನ್ನು ಕೊಟ್ಟಿದ್ದೋ, ಹಾಗಾಗಿ ಅವರು ನಮ್ಮ ಮನವಿಗೆ ಸ್ಪಂದಿಸದೇ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇನೆ. ಇವತ್ತು ಈ ಒಂದು ಪ್ರತಿಭಟನೆಗೆ ಕಾರಣಕರ್ತರಾದಂಥ ಆರ್ಟಿಒ ಅಧಿಕಾರಿಗಳೇ ಇದಕ್ಕೆ ಒಂದು ಪ್ರತಿಭಟನೆಗೆ ಕಾರಣಕರ್ತರು. ನಮ್ಮ ಬೇಡಿಕೆ ಏನಂತಂದರೆ, ಮಂಡ್ಯ ಎಲ್ಲ ರಾಜ್ಯಾದ್ಯಂತ ಒಳಗಡೆ ಹಾಕಿದೀವಿ. ಆಮೇಲೆ ಒಂದು ಆಟೋನನ್ನು ಸೀಸ್ ಮಾಡಿ ಒಳಗಡೆ ಹಾಕಿದೀವಿ. ಬೆಳಗ್ಗೆ ನೀವು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿಸಿದ್ದೀನಿ. ಏನ್ ಮನವಿ ಹೇಳ್ತಾ ಇದ್ದೀರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಮಂಡ್ಯ ಪ್ರತಿನಿಧಿ ಶಶಿಕುಮಾರ್. ಶಶಿ, ಇನ್ನು ಸದ್ಯಕ್ಕೆ ಮಂಡ್ಯದಲ್ಲಿ ಇರಲಿಲ್ಲ, ಮೈಸೂರಲ್ಲಿತ್ತು ಓಲಾ ಊಬರ್, ಮಂಡ್ಯದಲ್ಲಿ ಇರಲಿಲ್ಲ. ಇವಾಗ ಒಂದು ಕಡೆ ಯೂಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇದ್ದಂಥ ಹಲವು ಡ್ರೈವರ್ಗಳಿಗೆ, ಹಲವು ಆಟೋ ಚಾಲಕರಿಗೆ ಇದು ದೊಡ್ಡ ಮಟ್ಟದ ಹೊರೆಯಾಗಲಿದೆ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಆರ್ಟಿಒ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಹೌದು ಅಮೃತ, ಏನು ಬೆಂಗಳೂರು ಮತ್ತೆ ಮೈಸೂರಿನಂತ ದೊಡ್ಡ ನಗರಗಳಲ್ಲಿದ್ದಂತ ರ್ಯಾಪಿಡೋ ಮತ್ತು ಓಲಾ ಆಟೋಗಳ ಸಂಚಾರ ಇದೀಗ ಮಂಡ್ಯಕ್ಕೂ ಕೂಡ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಇದ್ರ ವಿರುದ್ಧವಾಗಿ ಆಟೋ ಚಾಲಕರು ಇದೀಗ ಬೀದಿಗಿಳಿದು ಪ್ರತಿಭಟನೆ ಕೂಡ ಮಾಡಿರ್ತಕ್ಕಂಥದ್ದು. ಮಂಡ್ಯದ ಮಹಾವೀರ ವೃತ್ತದ ಬಳಿ ಜಮಾವಣೆಗೊಂಡಂತಹ ಆಟೋ ಚಾಲಕರು ತಮ್ಮ ಆಟೋಗಳ ಮುಖಾಂತರವಾಗಿ ಬೃಹತ್ ಮೆರವಣಿಗೆ ಮೂಲಕ ಆರ್ಟಿಒ ಕಚೇರಿವರೆಗೂ ಕೂಡ
ಬೃಹತ್ ಮೆರವಣಿಗೆ ನಡೆಸಿದ್ರು. ಆ ನಂತರದಲ್ಲಿ RTO ಕಚೇರಿಗೆ ಮುತ್ತಿಗೆಯನ್ನು ಕೂಡ ಹಾಕಿದ್ರು. ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಏನು ಆಟೋ ಚಾಲಕರನ್ನ ಪದೇ ಪದೇ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥದ್ದು. ರ್ಯಾಪಿಡೋ ಮತ್ತೆ ಏನು ಓಲೋ ಆಟೋಗಳಿಂದಾಗಿ ನಮ್ಮ ಬದುಕಿಗೆ ಕಂಟಕ ಎದುರಾಗಿದೆ. ಈಗಾಗಲೇ ಜೀವನ ಕೂಡ ಸಂಕಷ್ಟಕ್ಕೆ ಎದುರಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಏನು ಪೆಟ್ರೋಲ್ ಇರಬಹುದು, ಜೊತೆಗೆ ಗ್ಯಾಸ್ ಬೆಲೆ ಕೂಡ ಹೆಚ್ಚಳ ಆಗ್ತಿದೆ. ಇದರಿಂದಾಗಿ ನಮ್ಮ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಇಂಥ ಸಂದರ್ಭದಲ್ಲಿ ರ್ಯಾಪಿಡೋ ಮತ್ತೆ ಓಲಾ ಆಟೋಗಳು ಸಂಚಾರ ಮಾಡ್ತಿರೋದ್ರಿಂದ ನಮ್ಮ ಜೀವನಕ್ಕೂ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಇಂಥ ಅನುಮತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀಡಬಾರ್ದು ಅಂತೇಳಿ ರ್ಯಾಪಿಡೋ ಮತ್ತೆ ಓಲಾ ಆಟೋಗಳಿಗೆ ಯಾವುದೇ ತರಹದ ಅನುಮತಿಯನ್ನ ನೀಡಬಾರ್ದು ಅಂತೇಳಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಸದ್ಯಕ್ಕೆ ಸಾಂಕೇತಿಕವಾಗಿ RTO ಕಚೇರಿಗೆ ಮುತ್ತಿಗೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಅಂದ್ರೆ RTO ಅವ್ರನ್ನ ತರಾಟೆಗೂ ತೆಗೆದುಕೊಂಡಿರ್ತಕ್ಕಂಥವ್ರು ಈಗಾಗಲೇ ಸಾಕಷ್ಟು ಸಂಕಟದಲ್ಲಿರ್ತಕ್ಕಂಥ ಆಟೋ ಚಾಲಕರಿಗೆ ಮತ್ತೆ ಬರೆ ಎಳೆದಂಗ ಆಗುತ್ತೆ. ಕೂಡಲೇ ಈ ಒಂದು ಅನುಮತಿ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ತಮ್ಮ ಆಗ್ರಹವನ್ನು ಕೂಡ ಹೊರಹಾಕಿರ್ತಕ್ಕಂಥ ಜೊತೆಗೆ ತಮ್ಮ ಆಕ್ರೋಶ ಹೊರಹಾಕ್ತಂತವ್ರು ಮುಂದಿನ ದಿನಗಳಲ್ಲಿ ಒಂದಷ್ಟು ದಿನ ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥ ಆಟೋ ಚಾಲಕರು ಕೂಡಲೇ ಅಷ್ಟು ದಿನಗಳೊಳಗೆ ಒಂದು 15-20 ದಿನಗಳೊಳಗೆ ಈ ಒಂದು ಅನುಮತಿಯನ್ನ ಹಿಂಪಡೆದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಉಗ್ರ ಹೋರಾಟವನ್ನು ಕೂಡ ಹಮ್ಮಿಕೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಮೃತ. ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರ್ಯಾಪಿಡ್ ಬೈಕ್ ನಿಷೇಧ ಆಗಲೇಬೇಕು. LPG ಸಿಲಿಂಡರ್ ಬೆಲೆಗಳು ಇಳಿಯಲೇಬೇಕು. ಧೋರಣೆಗೆ ಧಿಕ್ಕಾರ. ಆಮೇಲೆ ಒಂದು ಆಟೋನನ್ನು ಸೀಸ್ ಮಾಡಿ ಒಳಗಡೆ ಹಾಕಿದೀವಿ. ಬೆಳಗ್ಗೆ ನೀವು ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿಸಿದೀನಿ. ಏನ್ ಮನವಿ ಹೇಳ್ತಾ ಇದ್ದೀರಾ? ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿಸಿದೀನಿ. 3 ಗಾಡಿಗೆ ಒಳಗಡೆ ಹಾಕಿಸಿದೀನಿ. ಒಂದು ಆಟೋ ನೀವು ಒಂಚೂರು ಹಿಂದಕ್ಕೆ ಹೋಗೋಣ. ಯಾರು